ಹಾಯ್, ಇವತ್ತು ಬಂದು ನಾನು ಜಾಬ್ ರಿಲೇಟೆಡ್ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನು ಜಾಬ್ ಅಂತ ಕೇಳೋದಾದರೆ, ಇದು ಬಂದು ಫೀಲ್ಡ್ ವರ್ಕ್. ಸೊ ಇದನ್ನು ಯಾರೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಇವಾಗೇನೋ ಒಂದು ವರ್ಕ್ ಮಾಡ್ತಾ ಇರ್ತೀರಾ ಫುಲ್ ಟೈಮ್. ಸೊ ನಿಮಗೆ ಪಾರ್ಟ್ ಟೈಮ್ ಒಂದು 4 to 5 hours ಸಿಗುತ್ತೆ. ಸೊ ಅಂಥವ್ರು ಈ ವರ್ಕ್ನ ಮಾಡ್ಕೊಬೋದು. ಬಟ್ ಇದು ಬಂದು ಫೀಲ್ಡ್ ವರ್ಕ್ ಆಗಿರುತ್ತೆ. ಅಂದರೆ ಮಾರ್ನಿಂಗ್ ಯಾವುದೋ ಫಸ್ಟ್ ಶಿಫ್ಟ್ ಹೋಗೋರು, ಇಲ್ಲ ಒಂದು 4 o'clockವರೆಗೂ ಮಾಡೋರು, ಅಂಥವ್ರು ಈವ್ನಿಂಗ್ ಬೇಕಾದ್ರೆ ಈ ವರ್ಕ್ನ ಮಾಡ್ಕೋಬೋದು. ಬಟ್ ಪಾರ್ಟ್ ಟೈಮ್ ಅಂತಲೇ ಏನಿರಲ್ಲ, ಫುಲ್ ಟೈಮ್ ಕೂಡ ನೀವು ಈ ವರ್ಕ್ನ ಮಾಡ್ಕೊಬೋದು. ಸೊ ಇದರಿಂದ ಬಂದು ಅಪ್ ಟು 60-70,000ವರೆಗೆಲ್ಲ ಅರ್ನ್ ಮಾಡ್ಕೊತಾ ಇದ್ದಾರೆ ಹುಡುಗರು. ಸೊ ಇದು ಹುಡುಗರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಹುಡುಗಿರು ಕೂಡ, ಅಂದರೆ ಕೆಲವು ಹುಡುಗಿರು ಏನಂತ ಹೇಳಿದ್ರೆ, ಇಲ್ಲ ನಾವು ಫೀಲ್ಡ್ ವರ್ಕ್ ಮಾಡಲ್ಲ ಅನ್ನೋದು ಅವ್ರ ಮೈಂಡಲ್ಲಿ ಬಂದುಬಿಟ್ಟಿರುತ್ತೆ. ಸೊ ಆ ಥರ ಏನಿರಲ್ಲ. ಸೊ ಫೀಲ್ಡ್ ವರ್ಕ್ ಮಾಡ್ತೀವಿ ಅನ್ನೋದಾದರೆ ಹುಡುಗಿರು ಕೂಡ ಮಾಡ್ಕೊಬೋದು. ಸೊ ಇದೇನು ವರ್ಕ್ ಅಂತ ಹೇಳಿದ್ರೆ, ಭಾರತ್ ಪೇ. ಇದನ್ನೆಲ್ಲ ನೀವು ಸಾಮಾನ್ಯವಾಗಿ ಸ್ವಲ್ಪ ಜನಕ್ಕೆ ಇದು ಗೊತ್ತಿರುತ್ತೆ. ಸೊ ಇದನ್ನು ಬಂದು ನೀವು ಶಾಪ್ಗೆ ಹೋದಾಗ ಅಲ್ಲಿ ಸ್ಕ್ಯಾನ್ ಮಾಡ್ತೀರಾ. ಇವಾಗ ನೀವೇನಾರು ತೊಗೊಂಡ್ರೆ ಅದಕ್ಕೆ ಪೇ ಮಾಡೋಕ್ಕೆ ನೀವು ಸ್ಕ್ಯಾನ್ ಮಾಡ್ತೀರಲ್ವ. ಸೊ ಅದೇ ಭಾರತ್ ಪೇ QR. ಅಂದರೆ ಅದರಲ್ಲಿ ಎಷ್ಟೊಂದು ಇರುತ್ತೆ, ಗೂಗಲ್ ಪೇ, ಫೋನ್ಪೇ. ಸೊ ಅದರಲ್ಲಿ ಒಂದು ಪಾರ್ಟ್ ಬಂದು ಭಾರತ್ ಪೇ, ಒಂದು ಸ್ಕ್ಯಾನ್ ಬಂದು. ಸೊ ಆ ಕಂಪ್ನಿಲಿ ಹೈರಿಂಗ್ ಆಗ್ತಾಯಿದೆ. ಸೊ ಅದೆಲ್ಲೆಲ್ಲಿ ವೇಕೆನ್ಸಿ ಇದೆ ಅಂತ ಹೇಳಿದ್ರೆ, ಅಪ್ ಟು ಬ್ಯಾಂಗ್ಳೂರು, ಮೈಸೂರು 2 ಸೈಡು ವೇಕೆನ್ಸಿ ಇದೆ. ಅಂದರೆ ಇನ್ನು ಮಿಡಲ್ ಇರೋರು ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಮೀನ್ಸ್ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ ಟಿಲ್ ಮೈಸೂರವರೆಗೂ. ಬಟ್ ಟೀಮ್ ಲೀಡ್ರು ಬೇರೆಯವರು ಇರ್ತಾರೆ. ಬ್ಯಾಂಗ್ಳೂರಿಗೆ ಬೇರೆ ಇರ್ತಾರೆ, ಮೈಸೂರಿಗೆ ಬೇರೆ ಇರ್ತಾರೆ. ಸೊ ಇದೇನು ವರ್ಕ್ ಇದರಿಂದ ನೀವು ಹೇಗೆ ಅರ್ನ್ ಮಾಡ್ಬೋದು ಅಂತ ಹೇಳಿದ್ರೆ, ಇದರಲ್ಲಿ ಬಂದು ನಿಮಗೆ ಆನ್ ಬೋರ್ಡಿಂಗ್ ವರ್ಕ್ ಇರುತ್ತೆ. ಒಂದು ಪಾರ್ಟ್ ಬಂದು ಆನ್ ಬೋರ್ಡಿಂಗ್ ವರ್ಕ್. ಸೊ ಅದೇನಂತ ಹೇಳಿದ್ರೆ, ಹೊಸ ಶಾಪ್ನ, ಹೊಸ ಡೇಟಾ, ಹೊಸ ಕಸ್ಟಮರ್, ಮೀನ್ಸ್ ಇದನ್ನು ನೀವೇ ಕ್ರಿಯೇಟ್ ಮಾಡಬೇಕು. ಇವಾಗ ಹೊಸ ಯಾರೋ ಶಾಪ್ಗೆ ಹೋಗಿರ್ತೀರಲ್ಲ, ಅವ್ರ ಹತ್ರ ಭಾರತ್ ಪೇ ಇರಲ್ಲ, ಯಾವುದು QR ಇರಲ್ಲ ಅಂಥವ್ರು ನೀವು ಕನ್ವಿನ್ಸ್ ಮಾಡಿ ಅವ್ರಿಗೆ QR ಮಾಡಿಕೊಡ್ಬೇಕಾಗುತ್ತೆ. ಇಲ್ಲ ಅವ್ರ ಹತ್ರ ಬೇರೆದಿರುತ್ತೆ, ಭಾರತ್ ಪೇ ಇರಲ್ಲ. ಸೊ ಭಾರತ್ ಪೇ ಲೋನ್ ಆಫರ್ ಇರುತ್ತೆ, ಅದನ್ನೆಲ್ಲ ಹೇಳ್ಬಿಟ್ಟು ನೀವು QR ಕೋಡ್ನ ಅವ್ರಿಗೆ ಖಂಡಿತ ಮಾಡಿಕೊಡ್ಬೋದು. ಸೊ ಔಟ್ ಆಫ್ ಆನ್ ಬೋರ್ಡಿಂಗ್ ಬಿಟ್ಟು ಇನ್ನು ಬೇರೆ ಡೇಟಾ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಕಂಪನಿನೇ ಪ್ರೊವೈಡ್ ಮಾಡುತ್ತೆ. ಅಂದರೆ ನೆಕ್ಸ್ಟ್ ಪಾರ್ಟ್ ಬಂದು ರಿವಿಸಿಟ್ ಅಂತ ಇರುತ್ತೆ. ರಿವಿಸಿಟ್ ಅಂತ ಹೇಳಿದ್ರೆ, ಕಸ್ಟಮರ್ ಆಲ್ರೆಡಿ ಅವ್ರ ಹತ್ರ ಭಾರತ್ ಪೇ ಯೂಸ್ ಮಾಡ್ತಾ ಇರ್ತಾರೆ. ಬಟ್ 1 month 2 months ಇದೇನು ಕಾರಣಾಂತರಗಳಿಂದ ಅವ್ರು ಸ್ಟಾಪ್ ಮಾಡಿರ್ತಾರೆ. ಸೊ ಅಂಥದ್ದನ್ನ ನೀವು ಆಲ್ರೆಡಿ ಇರೋ ಡೇಟಾ, ಸೊ ಆ ಡೇಟಾನ ನೀವು ಯೂಸ್ ಮಾಡಿಕೊಂಡು ಆ ಡೇಟಾಗೆ ನೀವು ಕಾಲ್ ಮಾಡಿದ್ರೆ, ಸೊ ಆ ಕಸ್ಟಮರ್ ಶಾಪ್ ಎಲ್ಲಿ ಬರುತ್ತೆ ಅಂತ ಡೀಟೇಲ್ಸ್ ತೊಗೊಂಡು ಅಲ್ಲಿ ಹೋಗಿ ವಿಸಿಟ್ ಮಾಡಿ ರಿವಿಸಿಟ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಅದ್ರ ಜೊತೆಗೆ ಲೋನ್ ಆಪ್ಷನ್ ಕೂಡ ಇದೆ. ಲೋನ್ ಆಪ್ಷನ್ ಏನಂತ ಹೇಳಿದ್ರೆ, ಅವ್ರು ಆಲ್ರೆಡಿ ಎಲಿಜಿಬಿಲಿಟಿ ತೋರಿಸ್ತಾ ಇರುತ್ತೆ. ನಿಮ್ಮ TLA ಕೇಳಿದ್ರೆ ಅಲ್ಲಿ ನೀವು ಯಾವ ಲೊಕೇಶನಲ್ಲಿ ಇರ್ತೀರಾ ಅಲ್ಲಿ ಇದು ಕಸ್ಟಮರ್ ಯಾರಿಗೆ ಎಲಿಜಿಬಿಲಿಟಿ ಇದೆ ಆ ಡೇಟಾ ಕೊಡ್ತಾರೆ. ಸೊ ನೀವು ಅವ್ರಿಗೆ ಕಾಲ್ ಮಾಡಿ ಸೊ ಲೋನ್ನ ಅಪ್ರೂವ್ ಮಾಡಿಸ್ಬೇಕು. ಅವ್ರದ್ದು ಏನು ನೆಸೆಸಿಟಿ ಡಾಕ್ಯುಮೆಂಟ್ ಇರುತ್ತೆ, ಆ ನೆಸೆಸಿಟಿ ಡಾಕ್ಯುಮೆಂಟ್ನ ಹಾಕಿ ನೀವು ಅಪ್ರೂವ್ ಮಾಡಿಸಿದ್ರೆ ನಿಮಗೆ ಅದೊಂದು ಲೋನ್ ಲೀಡ್ ಸಿಗುತ್ತೆ. ಜೊತೆಗೆ ಸ್ಪೀಕರ್ ಲೀಡ್ ಇದೆ. ಸೊ ಈ ಥರ ವರ್ಕ್ ಇರುತ್ತೆ. ಸೊ ಇದರಲ್ಲಿ ಬಂದು ನೀವು ಆರಾಮಾಗಿ ಮಂತ್ಲಿ ನೀವು ಒಂದು ಅಪ್ ಟು 60,000ವರೆಗೂ ನೀವು ಅರ್ನ್ ಮಾಡ್ಕೊಬೋದು. ಡಿಪೆಂಡ್ ಅಪಾನ್ ನೀವು. ಅಂದರೆ ಇದು ನೀವು ಫುಲ್ ಟೈಮ್ ಮಾಡ್ತೀರಾ, ಪಾರ್ಟ್ ಟೈಮ್ ಮಾಡ್ತೀರಾ. ಬಟ್ ಪಾರ್ಟ್ ಟೈಮ್ ಅಂದ ತಕ್ಷಣ ಯಾವತ್ತೋ ಒಂದಿನ ಮಾಡೋದು ಆ ಥರ ಇರಲ್ಲ, ಡೈಲಿ ಮಾಡಬೇಕಿರುತ್ತೆ. ಫುಲ್ ಟೈಮ್ ಮಾಡ್ತೀವಿ ಅನ್ನೋರಿಗೆ ಇನ್ನೂ ಜಾಸ್ತಿ ಸಂಪಾದನೆ ಆಗುತ್ತೆ. ಇಲ್ಲ ಫುಲ್ ಟೈಮ್ ಪಾರ್ಟ್ ಟೈಮ್ ನೋಡ್ತಾ ಇದ್ದೀವಿ ಅನ್ನೋದಾದರೆ, ಸೊ ಏನೋ ಒಂದು ವರ್ಕ್ ಮಾಡ್ತೀರಾ, ಅದ್ರ ಜೊತೆಲೆ ಫೀಲ್ಡ್ ವರ್ಕ್ ಯಾರಾದರೂ ಬೇರೆ ಆಲ್ರೆಡಿ ಕಂಪ್ನೀಲಿ ಝೊಮೊಟೊ, ಸ್ವಿಗ್ಗಿ ಮಾಡ್ತಾರೆ ಅಂಥವ್ರಿಗೆ ಭಾರತ್ ಪೇ ಕೂಡ ಯೂಸ್ ಆಗುತ್ತೆ. ಇಲ್ಲ ನಾವು ಯಾವುದೂ ವರ್ಕ್ ಇಲ್ಲ, ಇದೇ ಫಸ್ಟ್ ವರ್ಕ್ ಅಂತ ಹೇಳಿದ್ರೆ, ಟೀಮ್ ಲೀಡ್ರು ನಿಮ್ಗೆ ಇನ್ನೂ ಚೆನ್ನಾಗಿ ತುಂಬ ಟ್ರೈನಿಂಗ್ಸ್ ಕೊಡ್ತಾರೆ. ಸೊ ನೀವು ಟೀಮ್ ಲೀಡ್ ಹತ್ರ ಟ್ರೈನಿಂಗ್ ತೊಗೊಂಡು ನೀವು ಭಾರತ್ ಪೇ ವರ್ಕ್ನ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಈ ಭಾರತ್ ಪೇ ಕಂಪ್ನೀಲಿ ಏನಂತ ಹೇಳಿದ್ರೆ, ಸ್ಯಾಲ್ರಿಗೆ ಯಾವುದೇ ಥರ ಮೋಸ ಇರಲ್ಲ. ಯಾಕಂದ್ರೆ ನಾನು ಅದರಲ್ಲಿ ವರ್ಕ್ ಮಾಡಿ ಸ್ಯಾಲ್ರಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬಟ್ ಏನಂತ ಹೇಳಿದ್ರೆ, ಕಸ್ಟಮರ್ ನೀವು ಯಾರಿಗಾದರೂ ಆನ್ ಬೋರ್ಡಿಂಗ್ ಆದರೂ ಮಾಡಿ, ರಿವಿಸಿಟ್ ಆದರೂ ಮಾಡಿ, 5 ಯೂನಿಕ್ ಟ್ರಾನ್ಸಾಕ್ಷನ್ನ ಕಂಪ್ನಿ ಕೇಳುತ್ತೆ. ಅದು ಜೆನ್ಯೂನ್ ಅಲ್ವಾ. ಇವಾಗ ಒಂದು ಕಂಪ್ನಿ ಅಂದಮೇಲೆ ಅವ್ರ ರೂಲ್ಸ್ ನಾವು ಫಾಲೋ ಮಾಡಿದ್ರೇ ನಮಗೆ ಸ್ಯಾಲ್ರಿ ಬರೋದು. ಸೊ ಅದನ್ನು ನೀವು ಫಾಲೋ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಸ್ಯಾಲ್ರಿ ಬರುತ್ತೆ. ಸೊ ಸುಮಾರು ಜನ ತುಂಬ ಅರ್ನ್ ಮಾಡ್ತಾಯಿದ್ದಾರೆ ಇದರಿಂದ. ಸೊ ನೋಡಿ, ನೀವು ಟ್ರೈ ಮಾಡಿ. ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ಥರ ಜಾಬ್ಸ್ ತುಂಬ ಇದೆ, ನಾನು ಅದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು.